ಅಡುಗೆ ಮನೆಯಲ್ಲಿ ಮೇಡಮ್ ವಿಡಿಯೋ ಮಾಡ್ತಾ ಇದ್ದಾರೆ. ಏನಪ್ಪ ಇದು ಸೀಕ್ರೆಟ್ ಅಂತ ನೀವು ಅನ್ಕೊತಾ ಇದ್ದೀರಾ? ಮ್ಯಾಟರ್ ಇದೆ ರೀ, ಏನಿಲ್ಲ. ನಾನು ಅಡುಗೆ ಮಾಡ್ತಾ ಇದ್ದೆ, ಹಾಗಾಗಿ ವಿಡಿಯೋ ಮಾಡಬೇಕಿತ್ತು, ಮಾಡ್ತಾ ಇದ್ದೀನಿ. ಒಂದು ಖುಷಿಯ ವಿಚಾರ, ನಿಮಗೂ ಕೂಡ ಮೆಸೇಜ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬಳು MBA ಮಾಡಿದ್ದಾಳೆ, ತುಂಬ ಬಡವಿ ರೀ. ಆಕೆ ಜಾಬ್ಗೆ ಹೋಗಮ್ಮ ಅಂದರೆ ಇಲ್ಲ, ನನಗಿಷ್ಟ ಇಲ್ಲ, ಯಾವುದೋ ಬಾಸ್ ಕೈ ಕೆಳಗಡೆ ಅವ್ರು ಅಂದಂಗೆಲ್ಲ ಅನ್ಸ್ಕೊಂಡು, ಫ್ರೀ ಟೈಮ್ ಇಲ್ಲ, ಮಗಳಿದ್ದಾಳೆ, ಓದ್ತಾ ಇದ್ದಾಳೆ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ಹಾಗಾಗಿ ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಯಾಕೆ, ಏನಾಯಿತು, ಹಸ್ಬೆಂಡು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಿಲ್ವಾ ಅಂತ ನಾನು ಕೇಳಿದೆ. ಆಕೆ ಹೇಳಿದ್ಲು, ಇಲ್ಲಮ್ಮ, ಸಪೋರ್ಟ್ ಮಾಡ್ತಾ ಇಲ್ಲ, ದುಡಿಮೆ ಕಡಿಮೆ ಆಗಿದೆ, ದುಡಿದ್ರೂ ಕೂಡ ವೇಸ್ಟ್ ಮಾಡ್ತಾ ಇದ್ದಾರೆ, ಲಾಂಗ್ ಟೈಮ್ ಆಯ್ತಲ್ಲ ಮದುವೆ ಆಗಿ, ಹೇಳೋ ಮಾತು ಕೇಳ್ತಾ ಇಲ್ಲ, ಸೊ ಸ್ವತಂತ್ರವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡೋದು ಭಾಗ್ಯ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ರೀ ನನ್ನ ಸ್ನೇಹಿತೆ. ನಾನಂದೆ, ತಲೆ ಕೆಡಿಸ್ಕೋಬೇಡ, ಸೌಟ್ ಇದೆಯಲ್ಲ ಯೂಸ್ ಮಾಡ್ಕೋ ಅಂತ. ಅಂದರೆ ಒಂದು ಹೋಟೆಲ್ ಉದ್ಯಮವನ್ನು ಸ್ಟಾರ್ಟ್ ಮಾಡು, ದೊಡ್ಡದಾಗಲ್ಲ, ಸಿಂಪಲ್ ಆಗಿ ಒಂದು ಕ್ಯಾಟರಿಂಗ್. ತುಂಬ ಚೆನ್ನಾಗಿ ನಾನ್ ವೆಜ್ ಮಾಡ್ತಾಳೆ ನನ್ನ ಸ್ನೇಹಿತೆ. ಪ್ರೌಡ್ ಫೀಲಿಂಗಲ್ಲೇ ಇಟ್ಕೋತೀನಿ. ಆಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಓಕೆ ಫೈನ್, ನಾನು ದುಡಿತೀನಿ, ದುಡಿಯೋದಕ್ಕೆ ನ್ಯಾಯವಾದ ಮಾರ್ಗ ಬೇಕು. ಅದು ಚೆನ್ನಾಗಿದೆ ಭಾಗ್ಯ. ನನಗೂ ಐ ಲವ್, ಏಕೆಂದರೆ ಅಡುಗೆ ಮಾಡ್ಬೇಕು, ನಾನು ಇಷ್ಟ. ನಾನು ಅಡುಗೆ ಮಾಡಿದ ಜನ ತಿನ್ನಬೇಕು, ರುಚಿ ಹೇಳಬೇಕು, ನಾನು ತುಂಬ ಇಷ್ಟಪಡ್ತೀನಿ. ಸೊ ನಾನು ಅದರಲ್ಲೇ ಮುಂದುವರಿತೀನಿ ಅಂತ ಶಿ ಸ್ಟಾರ್ಟೆಡ್ ಹೋಟೆಲ್. ಸಣ್ಣ ಪ್ರಮಾಣದಲ್ಲಿ, ತುಂಬ ಬಡವಿ, ಪ್ರೌಡ್ ಫೀಲಿಂಗಲ್ಲೇ ಹೇಳ್ಕೊತೀನಿ. ಆಕೆ ನನ್ನ ಸ್ನೇಹಿತೆ. ಏಕೆಂದರೆ ನನಗೆ ಅಂತಸ್ತು, ಆಸ್ತಿ, ರಿಚ್ನೆಸ್ಸು ಬೇಕಾಗಿಲ್ಲ. ನನಗೆ ಸ್ವಾಭಿಮಾನದಿಂದ ಯಾವ ಹೆಣ್ಣು ಮಕ್ಕಳು ದುಡಿತಾರೆ ಅವರೆಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸೇ ಅಂತ ತಿಳ್ಕೊತೀನಿ ನಾನು. ಆ ಟೈಪ್ ಆಫ್ ಮಹಿಳೆ ನಾನು. ನೋಡಿ, ನಮ್ಮ ಬ್ಯೂಟಿ ಇದೆ, ಅಧಿಕಾರ ಇದೆ, ನಮ್ಗೇನೋ ಇದೆ ಅಂತ ಹೇಳಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಪ್ರತಿಷ್ಠಿತ ಪೋಸ್ಟ್ ಹೋಗೋಕ್ಕೋಸ್ಕರ, ಪ್ರಮೋಷನ್ಗೋಸ್ಕರ ಹೇಗೆಗೋ ಬದುಕುವಂತಹ ಹೆಣ್ಣು ಮಕ್ಕಳ ಮಧ್ಯೆ ತುಂಬ ಒಳ್ಳೆ ಡಿಗ್ರಿ ಹೋಲ್ಡರ್ ಆಗಿದ್ರೂ ಕೂಡ, ತನ್ನ ಬ್ಯೂಟಿ ಇದ್ರೂ ಕೂಡ, ನೋ ವೇ, ನೋ ಚಾನ್ಸ್, ಸ್ವಾಭಿಮಾನದಿಂದ ಮರ್ಯಾದೆಗೆ ಬದುಕ್ತೀನಿ ಅನ್ನೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅಂಥ ಹೆಣ್ಮಕ್ಳಿಗೆ ಬಿಗ್ ಸಲ್ಯೂಟ್. ಒಳ್ಳೇದು ಮಾಡಿ, ಸ್ವಾಭಿಮಾನವನ್ನು ಒತ್ತೆ ಇಟ್ಕೊಂಡು ಮತ್ತೇನೋ ಒತ್ತೆ ಇಟ್ಕೊಂಡು ಬದುಕಲ್ಲ ರೀ. ಏಕೆಂದರೆ ಸೊಸೈಟಿನಲ್ಲಿ ನಾವು ಮಾತ್ರ ಬದುಕೋದಿಲ್ಲ, ನೆಕ್ಸ್ಟ್ ನಮ್ಮ ಜನ್ರೇಷನ್ ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾದರೂ ಬಿಟ್ಟು ಹೋಗ್ಬೇಕು. ಆಸ್ತಿ, ಅಂತಸ್ತು, ಒಂದಷ್ಟು ರಿಚ್ನೆಸ್ಸು ಬಿಟ್ಟು ಹೋಗೋದೇ ಅಲ್ಲ ರೀ. ನಾವು ಕೆಲವು ತತ್ವ ಸಿದ್ಧಾಂತಗಳನ್ನು ಬಿಟ್ಟು ಹೋಗ್ಬೇಕು, ಕೆಲವು ಪ್ರಿನ್ಸಿಪಲ್ಸ್ನ ಇಲ್ಲೇ ಬಿಟ್ಟು ಹೋಗ್ಬೇಕು. ಅಮ್ಮ ಹೀಗೆ ನಡೆದ್ರು, ನಾನು ಅದೇ ದಾರಿಯಲ್ಲಿ ನ್ಯಾಯವಾಗಿ ಬದುಕ್ತೀನಿ ಅನ್ನೋ ಮೆಸೇಜ್ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು.